who we are. Okay, the same thing. In other words, ನಾವು ಹೇಳ್ತೀವಿ ಅಹಂ ಬ್ರಹ್ಮಾಸ್ಮಿ, ಅಯಂ ಆತ್ಮ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂದರೆ ಐ ಆಮ್ ಬ್ರಹ್ಮನ್, ನಾನೇ ಬ್ರಹ್ಮ. ಓಕೆ, ಐ ಆಮ್ ಆತ್ಮ ಬ್ರಹ್ಮ ಅಂದರೆ ನಾನು ಆತ್ಮ ಬ್ರಹ್ಮ. ಬ್ರಹ್ಮೈವಹಂ ಈಸ್ ಐ ಆಮ್ ದ ಡಿವೈನ್. Okay, then these are the three important things. And of course, ನಾಲ್ಕು ವೇದದ್ದು ಸಾರ ಇದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ. ಸೊ ಬ್ರಹ್ಮನ್ ಅಲೋನ್ ಇಸ್ ಟ್ರೂ, ಜಗತ್ತು ಅನ್ನೋದು ಮಿಥ್ಯ. ಇಲ್ಲಿ ಜಗತ್ತು ಅನ್ನೋದು ಮಿಥ್ಯ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್. ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾ? ಜಗತ್ತು ಮಿಥ್ಯ ಅನ್ನೋದು, ಯು ರಿಮೆಂಬರ್ ದಟ್ 2 arrow parable of Buddha. ಓಕೆ, ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಅಂದರೆ ಅದೇ. ಸಿ, ಸಮ್ ಒನ್ ಸ್ಕೋಲ್ಡ್ಸ್ ಮೀ ಅಥವಾ ಸಮ್ ಒನ್ ಜಸ್ಟ್ ಬೀಟ್ಸ್ ಮೀ ಆರ್ ಟ್ಯಾಪ್ಸ್ ಮೀ ಅಂತ ಇಟ್ಕೊಳ್ಳೋಣ. ಸೊ ಅದು ಬೀಟಿಂಗು, ಟ್ಯಾಪಿಂಗು, ಸ್ಕೋಲ್ಡಿಂಗು ಮೇ ಬಿ 1 or 2 words ಆರ್ 1 or 2 sentences ಅಥವಾ ಒಂದು 8 ಅಷ್ಟೇ. ಬಟ್ ಅದನ್ನು ತಗೊಂಡು ಐ ಚರ್ನ್ ಇನ್ ಮೈ ಮೈಂಡ್ and bring out all the negativity on that particular person, on that situation and everything. So ಹೊಡೆತ ಅಥವಾ ಬೈಯೋದು ಮೇ ಬಿ ಹಾರ್ಡ್ಲಿ 5 seconds, 10 seconds. ಆ ಪೇನ್ ಈಸ್ ಇನ್ನೆವಿಟೇಬಲ್ ಇಫ್ ಹೊಡೆದ್ರೆ, ಬಟ್ ಸಫರಿಂಗ್ ಈಸ್ ಆಪ್ಷನಲ್. ಸಫರಿಂಗ್ ಈಸ್ ಯುವರ್ ಚಾಯ್ಸ್. ಸೊ ಯಾರಾದರೂ ಹೊಡೆದ್ರೆ ನೀವು ಅದನ್ನೇ ಮನನ ಚಿಂತನೆ ಮಾಡ್ತೀರ. ಯಾಕೆ ಹೊಡೆದ್ರು, ಹೇಗೆ ಹೊಡೆದ್ರು, ಯಾತಕ್ಕೋಸ್ಕರ ಹೊಡೆದ್ರು, ನಾನೇನು ತಪ್ಪು ಮಾಡಿದ್ದೆ, ಐ ಜಸ್ಟ್ ಡಿಡ್ ದಿಸ್, ಐ ಜಸ್ಟ್ ಡಿಡ್ ದ್ಯಾಟ್. ಆ ಒಂದು ನೀವು ಜಸ್ಟಿಫಿಕೇಷನ್ಗೆ ಹೋಗ್ತೀರಾ. ಸೊ ಅದು ಉದ್ದವಾಗಿರುತ್ತೆ. ಅದು ಮೇ ಬಿ ಲಾಸ್ಟಿಂಗ್ ಫಾರ್ 5 minutes, 10 minutes, 10 hours, 20 hours, 100 hours, ಆರ್ ಮೇ ಬಿ 10 years, ಮೇ ಬಿ ಮೋರ್ ದ್ಯಾನ್ 10 years, ಆರ್ ಮೋರ್ ದ್ಯಾನ್ 50 years ಆಲ್ಸೋ. ಕೆಲವರು ಇದ್ದಾರೆ ಇನ್ನೂ 50 years ಹಿಂದಿಂದು ಆಗಿದ್ದ ಘಟನೆಗಳು ಇನ್ನೂ ನೆನಪಿಗಿದೆ, ಇನ್ನೂ ಅದನ್ನು ಚರ್ನ್ ಮಾಡಿ ಅಳೋರು ಇದ್ದಾರೆ. ಸೊ ದಿಸ್ ಈಸ್ ಮಿಥ್ಯ. ಅರ್ಥ ಆಯ್ತಾ? ಸತ್ಯ ಅನ್ನೋದು ಯಾವುದು? ಅವರು ಬೈದರು ಅಥವಾ ಹೊಡೆದ್ರು ಸತ್ಯ, ಪಿಂಚ್ ಮಾಡಿದ್ರು ಸತ್ಯ. ಆದರೆ ಅದನ್ನು ಹಿಡ್ಕೊಂಡು ನಾನೇನು ಮನಸ್ಸಿನಲ್ಲಿ ಕೊರಗ್ತೀನಿ ಅದು ಮಿಥ್ಯ. ನವ್ ಯು ಗಾಟ್ ಇಟ್. ವಾಟ್ ಈಸ್ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ? ಸೊ ದ್ಯಾಟ್ ಈಸ್ ಆಲ್ ಇಟ್ ಈಸ್. ಓಕೆ ದೇವ್ರೆ. ನೆಕ್ಸ್ಟ್ ಈಸ್ ಸೋ ಹಮ್ ಆ್ಯಂಡ್ ಹಮ್ ಸೋ, ಐ ಆಮ್ ದ್ಯಾಟ್ ಆ್ಯಂಡ್ ದ್ಯಾಟ್ ಈಸ್ ಮೀ. ನಾನೇ ಅವನು, ಅವನೇ ನಾನು. ಓಕೆ, ತತ್ ತ್ವಂ ಅಸಿ. ತತ್ ತ್ವಂ ಅಸಿ, ನೀವು ಅದೇ. ಯು ಆರ್ ದ್ಯಾಟ್ ಓನ್ಲಿ ಆ್ಯಂಡ್ ದ್ಯಾಟ್ ಈಸ್ ಯು ಓನ್ಲಿ. ಯು ಆರ್ ದ್ಯಾಟ್. ಯು ಆರ್ ದ್ಯಾಟ್ ಅಂದಾಗ ದ್ಯಾಟ್ ವಿಚ್ ಈಸ್ ಇಂಪೆರಿಷಬಲ್, ದ್ಯಾಟ್ ವಿಚ್ ಈಸ್ ಎಟರ್ನಲ್, ದ್ಯಾಟ್ ವಿಚ್ ಈಸ್ ಪರ್ಮನೆಂಟ್, that which is all pervading, omniscient, omnipresent, omnipowerful also. So tat tvam asi ಅನ್ನೋದು ಅದೇ. ಆ್ಯಂಡ್ ದ ಸೇಮ್ ಮೀನಿಂಗ್ ಗಿವ್ಸ್ ತತತ್ವಮ್ಗೂ ಅದೇ ಮೀನಿಂಗು. ಓಕೆ ದೇವ್ರೆ. ಸೊ ದಿಸ್ ಬೋತ್ ಆರ್ ಸೇಮ್. ನಾವು ಕಮಿಂಗ್ ಆನ್ ಟು ಅಹಂ ಬ್ರಹ್ಮಾಸ್ಮಿ ಅಥವಾ ಬ್ರಹ್ಮೈವಹಂ ಅಥವಾ ಅಯಂ ಆತ್ಮ ಬ್ರಹ್ಮ. ಸೊ ನೀವು ಯಾರು ಅಂತ ಕೇಳಿದರೆ ಈಸಿಯಾಗಿ ಥಿಯರಾಟಿಕಲ್ ಆಗಿ ಹೇಳಿಬಿಡ್ತೀರ, ನಾನು ಆತ್ಮ ಅಥವಾ ನಾನು ಸ್ಪಿರಿಟು ಅಥವಾ ನಾನು ಆ ಶಕ್ತಿ ಅಂತ. ನಾವು ಯು ಆರ್ ಆಬ್ಜೆಕ್ಟಿಫೈಯಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ ವಿಚ್ ಕೆನಾಟ್ ಬಿ ಪರ್ಸೀವ್ಡ್ ವಿತ್ ದಿಸ್ ನೇಕೆಡ್ ಐಸ್. ಹೇಗೆ ನಾವು ಹೂ ಇಸ್ ದಿಸ್ ಅಥವಾ ವಾಟ್ ಈಸ್ ದಿಸ್ ಅಂದರೆ ಲ್ಯಾಪ್ಟಾಪ್, ವಾಟ್ ಈಸ್ ದಿಸ್ ಇಸ್ ಅ ಮೋಡೆಮ್, ವಾಟ್ ಈಸ್ ದಿಸ್ ವಾಟರ್ ಬಾಟಲ್, ವಾಟ್ ಈಸ್ ದಿಸ್ ಮೊಬೈಲ್. ಲೈಕ್ ದ್ಯಾಟ್ ಯು ಆರ್ ಟ್ರೈಯಿಂಗ್ ಟು ಆಬ್ಜೆಕ್ಟಿಫೈ ಆತ್ಮ. ಅದಕ್ಕೋಸ್ಕರ ನಿಮಗೆ ಆತ್ಮನ ಅನುಭವ ಆಗ್ತಾ ಇಲ್ಲ. ಸುಮಾರು ಜನ ಹೇಳ್ತಾರೆ, ಥಿಯರಾಟಿಕಲಿ ಐ ನೋ ಐ ಆಮ್ ಅ ಸೋಲ್, ಥಿಯರಾಟಿಕಲಿ ಐ ನೋ ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ಥಿಯರಾಟಿಕಲಿ ಐ ನೋ ಐ ಆಮ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ಥಿಯರಾಟಿಕಲಿ ಐ ನೋ ಐ ಆಮ್ ವಿಟ್ನೆಸ್ ಕಾನ್ಷಿಯಸ್ನೆಸ್, ಥಿಯರಾಟಿಕಲಿ ನನಗೆ ಗೊತ್ತಿದೆ ನಾನು ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಅಥವಾ ಐ ಆಮ್ ಚೈಲ್ಡ್ ಆಫ್ ಆಲ್ಮೈಟಿ ಗಾಡ್ ಪರಮಾತ್ಮ, ಐ ಆಮ್ ಅ ಸ್ಪಿರಿಟ್, ಐ ಆಮ್ ಸೋಲ್, ಐ ಆಮ್ ಎನರ್ಜಿ. ಥಿಯರಾಟಿಕಲಿ ಗೊತ್ತಿದೆ, ಬಟ್ ಪ್ರಾಕ್ಟಿಕಲಿ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ ದಿಸ್ ಈಸ್ ದ ರೀಸನ್. ಯು ಆರ್ ಟ್ರೈಯಿಂಗ್ ಟು ಆಬ್ಜೆಕ್ಟಿಫೈ ಹೂ ಯು ಆ್ಯಕ್ಚುಲಿ ಆರ್. ಅರ್ಥ ಆಗ್ತಾ ಇದೆಯಾ ಇಲ್ಲಿವರೆಗೂ?
ನಿನ್ನೆ ಕ್ಲಾಸಿಗೆ ಬಂದವರು ಅಷ್ಟೇ, ಬರದೇ ಇರೋರು ಅಷ್ಟೇ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಓಕೆ. ಸೊ ಓಕೆ ದೇವರೇ, ದಟ್ ಮೀನ್ಸ್ ನೀವು ಆ ಆತ್ಮ ಅನ್ನೋದನ್ನು ಅಥವಾ ಆ ಶಕ್ತಿ ಅನ್ನೋದನ್ನು, ಆ ಸ್ಪಿರಿಟ್ ಅನ್ನೋದನ್ನು, ಆ ಒಂದು ಎಕ್ಸ್ಪೀರಿಯನ್ಸನ್ನು ಯು ಆರ್ ಟ್ರೈಂಗ್ ಟು ಆಬ್ಜೆಕ್ಟ್. ಅದು ಆಬ್ಜೆಕ್ಟ್ ಅಲ್ಲ, ಅದು ಸಬ್ಜೆಕ್ಟ್. ರಿಮೆಂಬರ್ ದ್ಯಾಟ್. ಅದಕ್ಕೋಸ್ಕರ ನಿಮಗೆ ಅದರ ಅನುಭವ ಆಗ್ತಾ ಇಲ್ಲ. ನೀವು ಯಾವಾಗ ಅದನ್ನು ಆಬ್ಜೆಕ್ಟ್, ಒಳ್ಳೆ ವಸ್ತು ಥರ ನೀವು ಅದನ್ನು ಟ್ರೀಟ್ ಮಾಡಿದ್ರೆ ಅದು ನಿಮಗೆ ಅನುಭವಕ್ಕೆ ಬರೋದಿಲ್ಲ. ಯಾಕೆಂದರೆ ಯು ಹ್ಯಾವ್ ಕನ್ಫರ್ಮ್ಡ್ ಆ್ಯಂಡ್ ಕನ್ವಿಕ್ಟೆಡ್ ಅಲ್ಟಿಮೇಟಾಗಿ ದಟ್ ಇಟ್ ಈಸ್ ಅ ಸಬ್ಜೆಕ್ಟ್, ಆಬ್ಜೆಕ್ಟ್ ಅಂತ. ಅದಕ್ಕೋಸ್ಕರ ನಿಮಗೆ ಅದು ಮನವರಿಕೆ ಆಗ್ತಾಯಿಲ್ಲ, ಅದರ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿಲ್ಲ, ಅದರಲ್ಲಿ ಇರಲಿಕ್ಕೆ ಆಗ್ತಿರಲಿಲ್ಲ. ಅದರಲ್ಲಿ ಸ್ಥಿತವಾಗುವುದು ಮತ್ತು ಸ್ಥಿತವಾಗಿ ಇರುವುದು ಆಗ್ತಾಯಿಲ್ಲ. ರೀಸನ್ ಈಸ್ ಬಿಕಾಸ್ ಅದು ವಸ್ತು ಅಂತ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಆತ್ಮವನ್ನು ಒಂದು ವಸ್ತು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಸ್ಪಿರಿಟನ್ನು ಒಂದು ವಸ್ತು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ಸಮಥಿಂಗ್ ಲೈಕ್ ಎಲೆಕ್ಟ್ರಿಸಿಟಿಯನ್ನು ಒಂದು ವಸ್ತು ಥರ ಕನ್ಸಿಡರ್ ಮಾಡ್ತಾ ಇದ್ದೀರಾ. Electricity is energy, am I right? Yes, that lightens up some bulbs, runs your fan, runs your motor, ನಿಮ್ಮ ಮಿಕ್ಸಿ ಆನ್ ಮಾಡುತ್ತೆ, ವಾಷಿಂಗ್ ಮೆಷಿನ್ ಕೆಲಸ ಮಾಡುತ್ತೆ. So many things it does. What does electricity does? So electricity is energy. Remember that. ಓಕೆ ದೇವರೇ, ಅದೇ ಥರ ಇಲ್ಲೂ ಅಷ್ಟೇ ಐ ಆಮ್ ಎನರ್ಜಿ ಅಥವಾ ಐ ಆಮ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್. ಆ ಪ್ಯೂರ್ ಕಾನ್ಷಿಯಸ್ನೆಸ್ ಅನ್ನೋ ಒಂದು ಭಾಸ ಅಥವಾ ಅದು ಒಂದು ಫೀಲಿಂಗ್, ಒಂದು ಎಕ್ಸ್ಪೀರಿಯನ್ಸು ಅದು ಬರಬೇಕು. ಸೊ ಅದು ಬರಬೇಕಂತಂದರೆ ನಿನ್ನೆ ಎಕ್ಸಾಂಪಲ್ಸ್ ಕೊಟ್ಟೆ. ಸೊ ದ ಈಸಿಯೆಸ್ಟ್ ಆಫ್ ಎಕ್ಸಾಂಪಲ್ ವಾಟ್ ಐ ಕ್ಯಾನ್ ಟೆಲ್ ಯು ಈಸ್ ದ ಸಿಂಪ್ಲೆಸ್ಟ್ ಆಫ್ ಎಕ್ಸಾಂಪಲ್. ನಿನ್ನೆ ಐ ಎಕ್ಸ್ಪ್ಲೇನ್ ದ ಸಿಯರ್ ಆ್ಯಂಡ್ ದ ಸೀನ್. ದ ಸಿಯರ್ ಆ್ಯಂಡ್ ದ ಸೀನ್ ಅಂದರೆ ದೃಷ್ಟ ಮತ್ತು ದೃಶ್ಯ, ಮತ್ತು ನೋಡುವಾತ ಮತ್ತು ನೋಡುವ ವಸ್ತು, ನೋಡುವವನು ಮತ್ತು ನೋಡುವಂತಹ ವಸ್ತು. ನಾವು ಅದಕ್ಕಿಂತ ಸಿಂಪಲ್ಲಾಗಿ ಒಂದು ಸ್ಟೆಪ್ಪು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ಡ್ರೋನ್ ನೋಡಿದಿರಲ್ವಾ? ಡ್ರೋನ್ ಮದುವೆ ಮಂಟಪದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದೀಸ್ ಡೇಸ್ ಡ್ರೋನ್ಸ್ ಆರ್ ಯೂಸ್ಡ್ ಫಾರ್ ಎವ್ರಿಥಿಂಗ್. ಮ್ಯಾಪ್ ಇದು ಮಾಡಲಿಕ್ಕೆ ಡ್ರೋನ್ಸ್ ಆರ್ ಯೂಸ್ಡ್ ಫಾರ್ ಎವ್ರಿಥಿಂಗ್. ಡ್ರೋನ್ಸ್ ಆರ್ ಯೂಸ್ಡ್. ಡ್ರೋನ್ ಈಸ್ ಒಂದು 4 ಫ್ಯಾನ್ ಇರ್ತಕ್ಕಂಥ ಒಂದು ವಸ್ತು, ಒಂದು ಇನ್ಸ್ಟ್ರೂಮೆಂಟ್. ಅದು ಹಾರತ್ತೆ ಆ್ಯಂಡ್ ಅದಕ್ಕೊಂದು ಕ್ಯಾಮರಾ ಇದೆ. ಆ್ಯಂಡ್ ದೀಸ್ ಡೇಸ್ ಡ್ರೋನ್ಸ್ ಹ್ಯಾವ್ ಮಲ್ಟಿ ಕ್ಯಾಮರಾಸ್ ಆಲ್ಸೋ. ಬಟ್ ನಾನು ಈ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ತೊಗೊಳ್ತೀನಿ. ಒಂದು ಕ್ಯಾಮರಾ ಅಥವಾ 2 ಕ್ಯಾಮರಾ ಇದೆ ಆ್ಯಂಡ್ ಅದಕ್ಕೆ ಒಬ್ಬರು ಕಂಟ್ರೋಲರ್ ಇರ್ತಾರೆ. ಅವರು ಒಂದು ರೂಮಲ್ಲಿ ಕೂತಿರ್ತಾರೆ. ಹೇಗೆ ಈ ಮದುವೆ ಮಂಟಪದಲ್ಲಿ ಸ್ಟೇಜ್ ಎದುರುಗಡೆ ಕೂತಿರ್ತಾರೆ ಅಥವಾ ಒಂದು ರೂಮಲ್ಲಿ ಕೂತಿರ್ತಾರೆ, ಅವರು ಎದುರುಗಡೆ ಲ್ಯಾಪ್ಟಾಪ್ ಅಥವಾ ಮಾನಿಟರ್ ಇರುತ್ತೆ. ಡ್ರೋನ್ ಏನು ನೋಡ್ತಾ ಇದೆ ಅಥವಾ ಡ್ರೋನ್ ಅದರ ಕ್ಯಾಮರಾ ಏನು ನೋಡ್ತಾ ಇದೆ, ಅವರು ಇಲ್ಲಿ ಎದುರುಗಡೆ ತಮ್ಮ ಲ್ಯಾಪ್ಟಾಪ್ ಮೇಲೆ ಅಥವಾ ಆ ಮಾನಿಟರ್ ಮೇಲೆ ನೋಡ್ತಾರೆ. ಸೊ ಅದನ್ನು ನಿಯಂತ್ರಣ ಮಾಡೋದು, ರೈಟ್ ಹೋಗೋದು, ಲೆಫ್ಟ್ ಹೋಗೋದು, ಮೇಲೆ ಹೋಗೋದು, ಕೆಳಗೆ ಹೋಗೋದು, ಅದರದ್ದು ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಆ ಕಂಟ್ರೋಲ್ ಇಂಟರ್ಫೇಸ್ ಇರುತ್ತೆ. ಆ ಕಂಟ್ರೋಲ್ ಇಂಟರ್ಫೇಸನ್ನು ಇವರು ಯೂಸ್ ಮಾಡಿಬಿಟ್ಟು ಆ ಡ್ರೋನ್ ರೈಟ್ ಹೋಗಬೇಕಾ, ಮೇಲೆ ಹೋಗಬೇಕಾ, ಕೆಳಗೆ ಹೋಗಬೇಕಾ, ಯಾವ ಕಡೆ ಹೋಗಬೇಕು ಅದನ್ನು ಇವರು ನಿಯಂತ್ರಣ ಮಾಡ್ತಾರೆ. ಹೇಗೆ? ಆ ಡ್ರೋನ್ ಕ್ಯಾಮರಾ ಏನು ನೋಡ್ತಾ ಇದೆ ಅದನ್ನು ಇವರು ಮಾನಿಟರಲ್ಲಿ ನೋಡಿಕೊಂಡು ಇದು ಮಾಡೋದು. ಓಕೆ, ಮ್ಯಾನಿಪ್ಯುಲೇಟ್ ಮಾಡೋದು. ಓಕೆ, ಸೊ ದಿಸ್ ಈಸ್ ಆ ಡ್ರೋನ್ ಕ್ಯಾಮರಾ ಏನಿದೆ ಅಥವಾ ಡ್ರೋನ್ ಏನಿದೆ, ಆ ಒಂದು ಇನ್ಸ್ಟ್ರೂಮೆಂಟು, ಇಟ್ ಈಸ್ ಲೈಕ್ ಅ ಬಾಡಿ, ದೇಹ. ದ ಡ್ರೋನ್ ಈಸ್ ದೇಹ, ಬಾಡಿ. ನಾವು ದ ಕಂಟ್ರೋಲರ್ ಈಸ್ ದ ಸ್ಪಿರಿಟ್ ಅಥವಾ ಆತ್ಮ ಅಥವಾ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್, ಏನಾದರೂ ಕರೀರಿ ಅದಕ್ಕೆ. ಓಕೆ, ಸೊ ದಿಸ್ ಕಂಟ್ರೋಲರ್ ವಿತ್ ದ ಹೆಲ್ಪ್ ಆಫ್ ದ ಏನು ಇನ್ಸ್ಟ್ರೂಮೆಂಟ್ ಇದೆ, ಸ್ವಿಚಸ್ ಇದೆ, ದಟ್ ಇಂಟರ್ಫೇಸ್ ಇದೆ, ಲೆಫ್ಟ್ ರೈಟು ಆ ಒಂದು ಟಾಗಲ್ ಥರ ಇರುತ್ತೆ. ಅಥವಾ ಈ ನಡುವೆ ಅಂತೂ ಕೀಬೋರ್ಡ್ ಯೂಸ್ ಮಾಡ್ತಾರೆ. ಓಕೆ, ಸೊ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ರೈಟು ಲೆಫ್ಟು, ನಿಮ್ಮ ರಿಮೋಟ್ ಥರ. ಸೊ ಅದನ್ನು ಯೂಸ್ ಮಾಡಿ ರೈಟು ಲೆಫ್ಟು ಅಪ್ಪು ಡೌನ್ ಎಲ್ಲ ಮಾಡ್ತೀರಾ. ಅವರು ಮಾಡ್ತಾರೆ. ಯಾರು? ದ ಕಂಟ್ರೋಲರ್. ನಾವು ದಿಸ್ ಕಂಟ್ರೋಲರ್ ಈಸ್ ದ ಸೋಲ್, ದ ಆತ್ಮನ್, ದ ಕಾನ್ಷಿಯಸ್ನೆಸ್. ಆ್ಯಂಡ್ ದ ಕಂಟ್ರೋಲ್ಸ್ ಏನಿದೆ ಕೈಯಲ್ಲಿ, ಅದು ನಾವು ಮನಸ್ಸಿಗೆ ಮತ್ತು ಬುದ್ಧಿಗೆ ಹೋಲಿಕೆ ಮಾಡಬಹುದು.
because it is through this mind interface that the body interacts with the soul. ಓಕೆ ಓಕೆನಾ? ಇಲ್ಲಿವರೆಗೂ ಅರ್ಥ ಆಯ್ತಾ? ಓಕೆ, ನಾವು ಇದು ಡ್ರೋನು ಆ ಕಡೆ ಈ ಕಡೆ ಹೋಗೋದು, ಸ್ಟ್ರೈಟು ಮೇಲೆ ಕೆಳಗಡೆ ಫಾಸ್ಟಾಗಿ ಹೋಗೋದು, ನಿಯಂತ್ರಣ ಮಾಡೋದು, ಒಂದು ಕಡೆ ನಿಲ್ಲಿಸೋದು, ಒಂದು ಕಡೆ ಇದು ಮಾಡೋದು, ದ ಕಂಟ್ರೋಲರ್ ಡಸ್ ಇಟ್. ಓಕೆ, ಸೇಮ್ ಥಿಂಗ್ ಅಪ್ಲೈಸ್ ಟು ಯುವರ್ ಬಾಡಿ ಆಲ್ಸೋ. ಓನ್ಲಿ ಡಿಫ್ರೆನ್ಸ್ ಇಸ್ ಅಲ್ಲಿ ಡ್ರೋನ್ ಇದರಲ್ಲಿ ಕಂಟ್ರೋಲರ್ ಇಸ್ ಔಟ್ಸೈಡ್ ಕಂಟ್ರೋಲಿಂಗ್ ದ್ಯಾಟ್ ಎಕ್ವಿಪ್ಮೆಂಟ್ ಡ್ರೋನ್. ಇಲ್ಲಿ ಆತ್ಮ ದ ಕಂಟ್ರೋಲರ್ ಈಸ್ ಇನ್ಸೈಡ್ ಯುವರ್ ಬಾಡಿ. ಅಷ್ಟೇ ಡಿಫ್ರೆನ್ಸ್. ಅದರ್ ದ್ಯಾನ್ ದ್ಯಾಟ್ ದ ಸೋಲ್ ಈಸ್ ದ ಒನ್ ವಿಚ್ ಗಿವ್ಸ್ ಇನ್ಸ್ಟ್ರಕ್ಷನ್ಸ್ ಆರ್ ಥ್ರೂ ದ ಇಂಟರ್ಫೇಸ್ ಮೈಂಡ್ ಗಿವ್ಸ್ ಇನ್ಸ್ಟ್ರಕ್ಷನ್ಸ್ ಟು ದ ಬಾಡಿ. ಏನೇನು ಮಾಡಬೇಕು, ಏನೇನು ನೋಡಬೇಕು, ಏನೇನು ಇದು ಮಾಡಬೇಕು. ಇದು ಅರ್ಥ ಆಯ್ತಾ? ಇಸ್ ದಿಸ್ ಈಸಿಯೆಸ್ಟ್? ಅರ್ಥ ಆಯ್ತಾ ಎಲ್ಲರಿಗೂ? ದೇವ್ರೆ, ಆರ್ ಯು ದೇರ್ ಅನ್ನೋದಕ್ಕೆ ಬರುತ್ತೆ ಇಲ್ಲಿ. ಆರ್ ಯು ಆಲ್ ದೇರ್? ಅರ್ಥ ಆಯಿತು. ಓಕೆ, ವೆರಿ ಗುಡ್. ಓಕೆ, ಅರ್ಥ ಆಯಿತು. ಸೊ ದಿಸ್ ಈಸ್ ಈಸಿಯೆಸ್ಟ್ ವೇ ಆಫ್ ಎಕ್ಸ್ಪ್ಲೇನಿಂಗ್. ಓಕೆ, ನಾವು ನೆಕ್ಸ್ಟ್ ವಿಲ್ ಟೇಕ್ ದ ಸಿಯರ್ ಸೀನ್ ಎಕ್ಸಾಂಪಲ್. ನೀವು ನೆನ್ನೆ ಹೇಳಿದ್ದು, ಓಕೆ, ನಿಮ್ಮ ಕಣ್ಣುಗಳಿಂದ ನಿಮ್ಮ ಎದುರುಗಡೆ ಇರ್ತಕ್ಕಂಥ ವಾಲ್ ನೋಡ್ತಾ ಇದ್ದೀರಾ, ಮೊಬೈಲ್ ನೋಡ್ತಾ ಇದ್ದೀರಾ, ಸೋಫಾ ನೋಡ್ತಾ ಇದ್ದೀರಾ, ಬುಕ್ ನೋಡ್ತಾ ಇದ್ದೀರಾ, ಅಥವಾ ಯಾರೋ ಅಲ್ಲಿ ಕೂತಿದ್ದಾರೆ ಅವರನ್ನು ನೋಡ್ತಾ ಇದ್ದೀರಾ ನಿಮ್ಮ ಕಣ್ಣುಗಳಿಂದ. ಸೊ ಈ ಕಣ್ಣುಗಳು ಏನಿದೆ ಅದು ನಾವು ದೃಷ್ಟ ಅಂತ ಕರಿತೀವಿ. ಸಿಯರ್, ನೋಡುವಾತ. ನೀವು ನೋಡುವಂತಹ ವಸ್ತು ಏನಿದೆ, ವಾಲ್, ಬುಕ್ಕು, ಲ್ಯಾಪ್ಟಾಪ್ ಆಗಲಿ, ನಿಮ್ಮ ಟ್ಯಾಬ್ ಆಗಲಿ, ಮೊಬೈಲ್ ಆಗಲಿ, ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನಾದರೂ ವಸ್ತುಗಳು, ಟಿ ವಿನೋ, ಸೋಫಾನೋ, ವಾಟ್ ಎವರ್ ಇಟ್ ಇಸ್, ಅದು ದೃಶ್ಯ, ಸೀನ್. ಅದು ಆಬ್ಜೆಕ್ಟ್. ನೀವೇನು ನೋಡ್ತಾ ಇದ್ದೀರಾ ಆ ವಸ್ತು ಆಬ್ಜೆಕ್ಟ್. ನೀವು, ನಿಮ್ಮ ಕಣ್ಣು ಸಬ್ಜೆಕ್ಟ್. ಯುವರ್ ಐಸ್ ಈಸ್ ಅ ಸಬ್ಜೆಕ್ಟ್. ನಾವು ನೋಡುವಂತಹ ದೃಶ್ಯ ಆಬ್ಜೆಕ್ಟ್. ಸೊ ನೀವು ಈ ಕಣ್ಣುಗಳಿಂದ ಆ ಕಡೆ ಈ ಕಡೆ ತಿರುಗಿದಾಗ ನಿಮಗೆ ಕಿಟಕಿ ಕಾಣ್ಬೋದು, ಮರ ಗಿಡ ಕಾಣ್ಬೋದು, ಆ ಕಡೆ ಹೋಗತಕ್ಕಂಥ ಬಸ್ಸು ಅಥವಾ ಕಾರು ಅಥವಾ ಟೂ ವೀಲರ್ ಅಥವಾ ಪ್ಲೇನ್ ಏನಾದರೂ ಕಾಣ್ಬೋದು. ಸೊ ನಾವು ಈ ನೋಡುವಂತಹ ದೃಶ್ಯಗಳಿದೆಯಲ್ಲ ಅದು ಬಹಳ ಇದೆ. ಸೊ ನೋಡುವಾತ, ದ ಸಿಯರ್ ಈಸ್ ಓನ್ಲಿ ಒನ್, ದ ಐಸ್. ಕಣ್ಣು, ದ ಸಬ್ಜೆಕ್ಟ್, ದ ದೃಷ್ಟ, ಸೀಸ್ ಮೆನಿ ಆಬ್ಜೆಕ್ಟ್ಸ್. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ ಎಲ್ಲರಿಗೂ? ಎಸ್, ಇಸ್ ಇಸ್ ಈಸಿ ನೌ? ನೌ. ಓಕೆ, ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಕ್ಲೋಸ್ ಯುವರ್ ಐಸ್. ನೌ ದೇರ್ ಇಸ್ ಸಮ್ ಒನ್ ಹೂ ಈಸ್ ನೋಟಿಸಿಂಗ್ ಯುವರ್ ಐಸ್ ಬೀಯಿಂಗ್ ಕ್ಲೋಸ್ಡ್. ಅದು ನಿಮ್ಮ ಮನಸ್ಸು, ಮೈಂಡ್. ಸೊ ನಿಮ್ಮ ಮನಸ್ಸು ಈಸ್ ಮೇಕಿಂಗ್ ಔಟ್ ದ್ಯಾಟ್ ಯು ಹ್ಯಾವ್ ಕ್ಲೋಸ್ಡ್ ಯುವರ್ ಐಸ್. ನಾವು ಫ್ಲಿಪ್ ಯುವರ್ ಐಲಿಡ್ಸ್ ಫ್ಲಿಪ್ ಮಾಡ್ತಿದ್ದೀರಾ. ಸೊ someone is noticing, that mind is noticing your eyes flipping. ಸೊ ಇಲ್ಲಿ ಏನಾಗ್ತಾ ಇದೆ? ನಾವು ದ ಸಿಯರ್, ನೋಡುವಾತ, ದೃಷ್ಟ, ಸಬ್ಜೆಕ್ಟ್ ಈಸ್ ದ ಮೈಂಡ್. ನೋಡುವಂತಹ ದೃಶ್ಯ, ಕಣ್ಣುಗಳು ಫ್ಲಿಪ್ ಆಗ್ತಾ ಇರೋದು, ಓಕೆ, ಅದು ಆಬ್ಜೆಕ್ಟ್. ಸೊ ಮೊದಲು ಕಣ್ಣು ಸಿಯರ್ ಇತ್ತು, ಸಬ್ಜೆಕ್ಟ್ ಇತ್ತು, ಇದು ಆಬ್ಜೆಕ್ಟ್ ಆಯಿತು. ಯಾಕೆಂದರೆ ನೋಡುವಾತ ಬೇರೆಯವನಿದ್ದಾನೆ ಅಲ್ಲಿ, ಮನಸ್ಸು. ಸೊ ನೌ ದಿಸ್ ಬಿಕಮ್ಸ್, ದ ಐಸ್ ಬಿಕಮ್ ದ ಆಬ್ಜೆಕ್ಟ್, ಮನಸ್ಸು ಈಸ್ ದ ಸಬ್ಜೆಕ್ಟ್. ಓಕೆ, ಸೊ ಕಣ್ಣುಗಳು ದೃಶ್ಯ, ಸೀನ್ ಆಬ್ಜೆಕ್ಟ್, ಆ್ಯಂಡ್ ಮನಸ್ಸು ಸಿಯರ್, ದೃಷ್ಟ, ನೋಡುವಾತ. ಇದೇ ಮನಸ್ಸು ಕಣ್ಣುಗಳಿಂದ ನೋಡುತ್ತೆ, ಅದರ್ ಇನ್ಪುಟ್ಸ್ ಆಫ್ ದ ಸೆನ್ಸ್ ಆರ್ಗನ್ಸ್, ಕಿವಿಯಿಂದ ಕೇಳಿಸ್ಕೊಳ್ಳುತ್ತೆ, ಟೇಸ್ಟ್, ನಾಲಿಗೆ ಮುಖಾಂತರ ಟೇಸ್ಟ್ ಮಾಡುತ್ತೆ, ಮೂಗಿನ ಮುಖಾಂತರ ಸ್ಮೆಲ್ ಮಾಡುತ್ತೆ, ಕೈ ಕಾಲುಗಳಿಂದ ಅಥವಾ ಸ್ಕಿನ್ನಿನ ಮುಖಾಂತರ ಟಚ್ ಮಾಡುತ್ತೆ. ಸೊ ದ ಆಬ್ಜೆಕ್ಟ್ಸ್ ಆರ್ ಮೆನಿ, ಬಟ್ ದ ಸಬ್ಜೆಕ್ಟ್ ಈಸ್ ಓನ್ಲಿ ಒನ್. ಯಾವುದು? ಮನಸ್ಸು. ಮನಸ್ಸು ಒಂದೇ, ದೃಷ್ಟ, ದೃಶ್ಯಗಳು ಬೇರೆ ಬೇರೆ. ದೃಶ್ಯಗಳ ಇನ್ಪುಟ್ ಬೇರೆ ಬೇರೆ ಇರ್ಬೋದು.
ಡೋಂಟ್ ವರಿ ಅಬೌಟ್ ಇಟ್. ಕಣ್ಣಿನಿಂದ ಎಸ್ ನೋಟ, ದ ಲೈಟ್ ಗೋಸ್ ಇನ್. ಕಿವಿಯಿಂದ ಇಟ್ ಈಸ್ ದ ಸೌಂಡ್ ದಟ್ ಗೋಸ್ ಇನ್. ಆ್ಯಂಡ್ ನೋಸಿಂದ ಇಟ್ ಈಸ್ ದ ಸ್ಮೆಲ್ ಸಿಗ್ನಲ್ಸ್ ದಟ್ ಗೋ ಇನ್. ಟೇಸ್ಟಿಂದ ದ ಟೇಸ್ಟ್ ಬಡ್ಸಿಂದ ಮೇ ಬಿ ದ ಟೇಸ್ಟ್ ಥಿಂಗ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮುಖಾಂತರ ಬ್ರೈನಿಗೆ ಹೋಗುತ್ತೆ. ಆ್ಯಂಡ್ ದೆನ್ ಟು ದ ಮೈಂಡ್ ಅದು ಬೇರೆ ಇರುತ್ತೆ. ಓಕೆ. ಆ್ಯಂಡ್ ನಿಮ್ಮ ಸ್ಕಿನ್ನಿಂದ ಟಚ್ ಮಾಡಿದಾಗ ದ ಸ್ಕಿನ್ ಟಚಿಂಗ್, ದ ಟಚ್, ಓಕೆ, ನ್ಯೂರಾನ್ಸ್ ಮುಖಾಂತರ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಸ್ಪರ್ಟ್ಸ್ ಮುಖಾಂತರ ಪಾಸ್ ಆಗಿಬಿಟ್ಟು ನಿಮ್ಮ ಬ್ರೈನ್ ಮುಖಾಂತರ ಅಥವಾ ಮೈಂಡಿಗೆ ಹೋಗುತ್ತೆ. ಓಕೆ. ಸೊ ನೋಡುವಾತ ಮನಸ್ಸು ಒಂದೇ, ನೋಡುವ ದೃಶ್ಯಗಳು ಆಬ್ಜೆಕ್ಟ್ಸ್ ಆರ್ ಮೆನಿ. ಸೊ ಮನಸ್ಸು ಈಸ್ ಅ ಸಬ್ಜೆಕ್ಟ್ ನಾವು, ಆ್ಯಂಡ್ ಕಣ್ಣುಗಳು, ಕಿವಿಗಳು, ಮೂಗು ಅದೆಲ್ಲ ಆಬ್ಜೆಕ್ಟ್ಸ್. ಇದು ಸೆಕೆಂಡ್ ಸ್ಟೆಪ್. ಅರ್ಥ ಆಯ್ತಾ ಇಲ್ಲಿವರೆಗೂ? ಎಸ್, ನೌ ವಿಲ್ ಗೋ ಅಹೆಡ್. ಈಗ ನೀವು ಮನಸ್ಸಿನಿಂದ ಯಾವುದೇ ಸಂಕಲ್ಪ ಮಾಡಲಿಕ್ಕೆ, ಅಂದರೆ ಕಂಟ್ರೋಲ್ ಯುವರ್ ಸೆಲ್ಫ್, ಡೋಂಟ್ ಕ್ರಿಯೇಟ್ ಎನಿ ಥಾಟ್ಸ್. ಯಾವುದೇ ಸಂಕಲ್ಪವನ್ನು ಮಾಡಬೇಡಿ. ಟ್ರೈ ನಾಟ್ ಟು ಕ್ರಿಯೇಟ್ ಎನಿ ಥಾಟ್, ಜಸ್ಟ್ ಹೋಲ್ಡು. ಓಕೆ. ನೀವು ಟ್ರೈ ಮಾಡ್ತಾ ಇದ್ದೀರಾ, ಆದರೂ ಮನಸ್ಸು ಕೆಲವೊಮ್ಮೆ ಅಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ದ ಅಟೆನ್ಷನ್ ಈಸ್ ವೇರಿಯಿಂಗ್. ಅಥವಾ ನಿಮ್ಮ ಸಂಕಲ್ಪಗಳು ಹೊರಗಡೆ ಆಗತಕ್ಕಂಥ ಶಬ್ದಗಳು, ಅಥವಾ ಟಿ ವಿಯಲ್ಲಿ ಹಾಲಲ್ಲಿ ಓಡ್ತಾ ಇದ್ದರೆ ಟಿ ವಿಯ ಶಬ್ದ, ಅಥವಾ ಯಾರೋ ಆಟ ಆಡ್ತಾ ಇದ್ದರೆ ಅದರ ಶಬ್ದ ಕೇಳಿಸ್ಕೊಳ್ತಾ ಇದೆ. ಸೊ ದ ಮೈಂಡ್ ಈಸ್ ಪರ್ಸೀವಿಂಗ್, ಓ ಇದು ಟೂ ವೀಲರ್ ಶಬ್ದ, ಇದು ಕಾರಿನ ಶಬ್ದ, ಇದು ಆಟ ಆಡೋ ಶಬ್ದ, ಇದು ಟಿ ವಿಯ ಶಬ್ದ ಅಂತ. ಸೊ ಇಲ್ಲಿ ಮನಸ್ಸಲ್ಲಿ ಸಂಕಲ್ಪಗಳು ಉತ್ಪನ್ನ ಆಗ್ತಾ ಇದೆ. ನಾವು ನಿಮ್ಮ ಮನಸ್ಸು ಆಚೆ ಈಚೆ ಹೋಗ್ತಾ ಇದೆ, ಅಥವಾ ಆ ಕಡೆ ಈ ಕಡೆ ಶಿಫ್ಟ್ ಆಗ್ತಾ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ. ದೆರ್ ಈಸ್ ಸಮ್ ಒನ್, ಏನಪ್ಪ ನೀನು ಮನಸ್ಸಿಂದ ಏನೋ ಯೋಚನೆ ಮಾಡ್ತಾ ಇದೆಯಲ್ಲಪ್ಪ, ಈಗ ರಾತ್ರಿ ಏನು ಅಡುಗೆ ಮಾಡಬೇಕು, ಅಥವಾ ನಾಳೆ ಎಲ್ಲಿಗೆ ಹೋಗಬೇಕು ಅದನ್ನು ಯೋಚನೆ ಮಾಡ್ತಾ ಇದೆಯಾ, ಈಗ ಕ್ಲಾಸಲ್ಲಿ ಮುಂದೆ ಕೂತಿದೆಯಾ, ಕ್ಲಾಸನ್ನು ಕೇಳ್ಕೋ ಅಂತ ಸಮ್ ಒನ್ ಈಸ್ ಕಂಟ್ರೋಲಿಂಗ್ ಆರ್ ಟ್ರೈಯಿಂಗ್ ಟು ಕಂಟ್ರೋಲ್ ದ ಮೈಂಡ್. ಎಸ್ ಆರ್ ನೋ? ಸೊ ಇದು ಈಸ್ ನೌ ದ ಸಿಯರ್, ಆ್ಯಂಡ್ ದ ಮೈಂಡ್ ಈಸ್ ದ ಸೀನ್. ಅರ್ಲಿಯರ್ ದ ಮೈಂಡ್ ವಾಸ್ ದ ಸಿಯರ್, ಈಗ ದ ಮೈಂಡ್ ಹ್ಯಾಸ್ ಬಿಕಮ್ ಎನ್ ಆಬ್ಜೆಕ್ಟ್. ಮೈಂಡ್ ಆಬ್ಜೆಕ್ಟ್ ಆಯಿತು, ವಸ್ತು ಆಯಿತು. ಸಿಯರ್ ನೋಡುವಾತ ಆ ಒಂದು ಮನಸ್ಸನ್ನು ನೋಡ್ತಾ ಇದೆ ಅಥವಾ ನೋಡ್ತಾ ಇದ್ದಾನೆ. ಓಕೆ. ಈ ಮನಸ್ಸಿನಲ್ಲಿ ಸುಮಾರು ಸಂಕಲ್ಪಗಳು ಉತ್ಪನ್ನ ಆಗುತ್ತೆ. ಸೋ ಮೆನಿ ಆಬ್ಜೆಕ್ಟ್ಸ್ ಆರ್ ದೇರ್. ಬಟ್ ನೋಡುವಾತ ಏನಿದೆ, ದೃಷ್ಟ, ಅವನೊಬ್ಬನೇ. ಸೊ ಹಿ ಈಸ್ ಮೇಕಿಂಗ್ ಔಟ್, ಓ ಯುವರ್ ಮೈಂಡ್ ಈಸ್ ಗೋಯಿಂಗ್ ಹಿಯರ್, ಓ ಯುವರ್ ಮೈಂಡ್ ಈಸ್ ಡೈವರ್ಟಿಂಗ್, ಓ ಯುವರ್ ಮೈಂಡ್ ಈಸ್ ನಾಟ್ ಥಿಂಕಿಂಗ್ ದಿಸ್, ಓ ನಾನು ಏನೋ ವ್ಯರ್ಥ ಯೋಚನೆ ಮಾಡ್ತಾಯಿದ್ದೀನಿ. ನೀವು ಸುಮ್ಮನೆ ಕೂತಾಗ ಹೇಳ್ತೀರಾ, ಮೆಡಿಟೇಷನ್ ಟೈಮಲ್ಲಿ ವ್ಯರ್ಥ ಬರುತ್ತೆ, ನೆಗೆಟಿವ್ ಬರುತ್ತೆ, ಸಮ್ಟೈಮ್ಸ್ ಪಾಸಿಟಿವ್ ಕಮ್ಸ್, ಸಮ್ಟೈಮ್ಸ್ ದೇವರ ಹೆಸರು ಹೇಳ್ತೀನಿ. ಸೊ ಯು ಸಿ ಯು ಆರ್ ಚಾಂಟಿಂಗ್ ದ ಮಂತ್ರಾಸ್ ಮೆಂಟಲಿ. ಮಂತ್ರ ಮೆಂಟಲಿ ಚಾಂಟ್ ಮಾಡುವಾಗ ಸಮ್ ಒನ್ ಈಸ್ ನೋಟಿಸಿಂಗ್, ಓ ಮಂತ್ರ ಮೆಂಟಲಿ ಇವನು ಚಾಂಟ್ ಮಾಡ್ತಾ ಇದ್ದಾನೆ. ಈಗ ಚಾಂಟ್ ಮಾಡೋದನ್ನು ಬಿಟ್ಟು ಮಗನ ಬಗ್ಗೆ, ಮಗಳ ಬಗ್ಗೆ, ಮೊಮ್ಮಗನ ಬಗ್ಗೆ ಯೋಚನೆ ಹೋಗುತ್ತೆ. ಸೊ ಆ ಒಂದು ಶಕ್ತಿ ಏನಿದೆ, ಆ ಒಂದು ದೃಷ್ಟ ಏನಿದ್ದಾರೆ, ಆ ಒಂದು ಸಬ್ಜೆಕ್ಟ್ ಏನಿದ್ದಾರೆ, ಅದು ಈ ಮನಸ್ಸನ್ನು ನೋಡ್ತಾ ಇದೆ. ಓ ಡೈವರ್ಟ್ ಆಯಿತು, ಹೇ ಮನಸ್ಸೇ ನಿನ್ನ ಮನಸ್ಸು ಡೈವರ್ಟ್ ಆಗಿದೆ, ನಿನ್ನ ಸಂಕಲ್ಪ ಡೈವರ್ಟ್ ಆಗಿದೆ, ನೀನು ಜಪ ಮಾಡಬೇಕು, ಯಾರದೋ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳುತ್ತೆ. ಸೊ ಯಾರದೋ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂದಾಗ ಮನಸ್ಸಿನ ಚಿತ್ರಪಟದಲ್ಲಿ, ಮನಸ್ಸಿನ ಸ್ಕ್ರೀನ್ ಮೇಲೆ ಅವರ ಚಿತ್ರ ಬರುತ್ತೆ. ಸೊ ದ ಲ್ಯಾಂಗ್ವೇಜ್ ಆಫ್ ದ ಮೈಂಡ್ ಈಸ್ ಇಮೇಜಸ್, ನಿಮಗೆ ಗೊತ್ತೇ ಇದೆ. ಸೊ ಇಲ್ಲಿ ದೇವರ ಹೆಸರು ಹೇಳಪ್ಪ ಅಂತ ಮತ್ತೆ ಪುನಃ ಅದಕ್ಕೆ ವಾಪಸ್ ಕರ್ಕೊಂಬರುತ್ತೆ. ಆವಾಗ ಆ ಮನಸ್ಸಿನ ಪಟಲದ ಮೇಲೆ, ಮನಸ್ಸಿನ ಸ್ಕ್ರೀನ್ ಮೇಲೆ ದೇವರ ನಾಮನೋ ಅಥವಾ ದೇವರ ಮೂರ್ತಿನೋ, ದೇವರ ಐಡಲ್ಲೋ ಅಥವಾ ಸಾಕ್ಷಾತ್ ದೇವರು ಆ ಒಂದು ಶಕ್ತಿ ಎದುರುಗಡೆ ಇದ್ದಾರೆ ಅನ್ನೋ ಒಂದು ಆಭಾಸ ಆಗತ್ತೆ. ಆವಾಗ ಮತ್ತೆ ಪುನಃ ನೀವು ಮಂತ್ರವನ್ನು ಚಾಂಟ್ ಮಾಡ್ತೀರಾ ಅಥವಾ ಆ ದೇವಿ ದೇವತೆಯ ಮೇಲೆ ಫೋಕಸ್ ಮಾಡ್ತೀರಾ. ಸೊ ಇಲ್ಲಿ ನೋಡುವಾತ ಏನಿದೆ, ದ ದೃಷ್ಟ, ದ ಸಬ್ಜೆಕ್ಟ್ ಈಸ್ ಯು, ದ ಎನರ್ಜಿ, ದ ಪ್ಯೂರ್ ಕಾನ್ಷಿಯಸ್ನೆಸ್, ದ ಸೋಲ್. ಇದರ ನಂತರ ದೆರ್ ಈಸ್ ನೋ ಸೀನ್ ಆರ್ ಸಿಯರ್, ದ್ಯಾಟ್ ಈಸ್ ಅಲ್ಟಿಮೇಟ್. ಈ ಏನು ಸಿಯರ್ ಇದ್ದಾರೆ, ಈ ಆತ್ಮ ಏನಿದೆ ಅಥವಾ ಈ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ ಏನಿದೆ ಅದು ಸಾಕ್ಷಿ, ಹೌದೋ ಇಲ್ವೋ? ಯೋಚನೆ ಮಾಡಿ. ಮನಸ್ಸು ಆ ಕಡೆ ಈ ಕಡೆ ಹೋಗುವಾಗ ಇದು ನೋಡುತ್ತಲ್ವ, ಸಾಕ್ಷಿಯಾಗಿ ನೋಡುತ್ತೆ. ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದೆ ನೋಡು ಅಂತ, ಹೌದಾ ಇಲ್ವೋ? ಮನಸ್ಸಿನ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡೋದು, ಕಣ್ಣಿನ ಮುಖಾಂತರ ನೋಡುತ್ತೆ ಆ ಆಬ್ಜೆಕ್ಟು, ಈ ಆಬ್ಜೆಕ್ಟು. ನಾವು ಸಮ್ ಒನ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್.
ಇದು ಸಾಕ್ಷಿಯಾಗಿ ಮನಸ್ಸು ಎಕ್ಸ್ಪೀರಿಯನ್ಸ್ ಮಾಡೋದನ್ನು ಇದು ನೋಡ್ತಾ ಇದೆ. ಎಸ್ ಆರ್ ನೋ? ಗಾಟ್ ಇಟ್? ಸೊ ಈ ವರ್ಲ್ಡನ್ನು, ಈ ವರ್ಲ್ಡ್ ಆಬ್ಜೆಕ್ಟ್ಸನ್ನು, ಇಡೀ ಜಗತ್ತನ್ನು ನಿಮ್ಮ ಕಣ್ಣುಗಳ ಮೂಲಕ ಮನಸ್ಸಿನಿಂದ ಪರ್ಸೆಪ್ಷನ್ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಮಾಡ್ತಾ ಇರುವ ಆ ಒಂದು ಶಕ್ತಿ, ಆ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್, ಆ ಒಂದು ದೃಷ್ಟ, ಆ ಒಂದು ಸಬ್ಜೆಕ್ಟ್, ಆ ಒಂದು ಸಿಯರ್ ಅಂದರೆ ನೋಡುವಾತ, ಅವನೇ ಸಾಕ್ಷಿಯಲ್ಲಿರ್ತಕ್ಕಂತಹ ಆತ್ಮ. ನೌ ಯು ಗಾಟ್ ಇಟ್ ಹೂ ಯು ಆರ್? ಎಸ್ ದೇವ್ರೆ, ನೀವು ಯಾರಂತ ಗೊತ್ತಾಯ್ತಾ? ನೋಡುವಂಥ ಸಬ್ಜೆಕ್ಟು ಈಸ್ ಬೇರೆ, ರಾದರ್ ನೋಡುವಂಥ ಆಬ್ಜೆಕ್ಟು ಈಸ್ ಬೇರೆ. ಯು ಆರ್ ದ ಸಬ್ಜೆಕ್ಟ್ ನೌ. Beyond this, you cannot be an object. No one is there to see you. You are the one and the only one, ಸಾಕ್ಷಿಯಲ್ಲಿರುವಾತ. ಓಕೆನಾ? ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ನೀವೇ ನೋಡ್ತಾ ಇದ್ದೀರಾ, ನೀವೇ ಆ ಕಡೆ ಈ ಕಡೆ ಹೋಗಲಿಕ್ಕೆ ಮನಸ್ಸನ್ನು ಆಗಲಿ ಕಂಟ್ರೋಲ್ ಮಾಡುವ ಸಾಧ್ಯತೆ ನಿಮ್ಮ ಕೈಯಲ್ಲಿದೆ. ಹಾಗೆಯೇ ಮನಸ್ಸಿನ ಮುಖಾಂತರ, ಮನಸ್ಸು ಇಂಟರ್ಫೇಸ್ ಯೂಸ್ ಮಾಡಿ, ಅಫ್ಕೋರ್ಸ್ ಬ್ರೈನ್ ಈಸ್ ಅ ಫಿಸಿಕಲ್ ಇಂಟರ್ಫೇಸ್ ವಿಚ್ ಯು ಆರ್ ಯೂಸಿಂಗ್ ಟು ಕಂಟ್ರೋಲ್ ಯುವರ್ ಫಿಸಿಕಲ್ ಆರ್ಗನ್ಸ್. ಮನಸ್ಸು ಈಸ್ ಮೆಟಾಫಿಸಿಕಲ್. ಓಕೆ, ಕಣ್ಣು ಅದನ್ನು ನೋಡ್ತಾ ಇದೆ, ಇಲ್ಲಪ್ಪ ಈಗ ಟಿ ವಿ ನೋಡೋದು ಬೇಡ, ಈಗ ಲ್ಯಾಪ್ಟಾಪ್ ನೋಡೋಣ, ಅಥವಾ ಲ್ಯಾಪ್ಟಾಪ್ ಬೇಡ, ಈಗ ಕ್ಲಾಸ್ ಕೇಳೋಣ, ಸೊ ಕ್ಲಾಸಿನಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ನೋಡೋಣ ಅನ್ನೋದು ಡಿಸೈಡ್ ಮಾಡುವುದು ನೀವು. ಯು ದ ಸೆಲ್ಫ್, ಯು ದ ಸೋಲ್, ಯು ದ ಕಾನ್ಷಿಯಸ್ನೆಸ್, ಯು ದ ಇಂಡಿವಿಜುವಲ್ ರಿಫ್ಲೆಕ್ಟೆಡ್ ಲಿಮಿಟೆಡ್ ಕಾನ್ಷಿಯಸ್ನೆಸ್. ದ್ಯಾಟ್ ಈಸ್ ಯು ದ ಸೋಲ್, ದ ಸ್ಪಿರಿಟ್. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ದಿಸ್ ಈಸ್ ಎನ್ಲೈಟನ್ಮೆಂಟ್. ಬುದ್ಧನಿಗೂ ಇದೇ ಥರ ಆಯಿತು, ರಮಣ ಮಹರ್ಷಿಗೂ ತಾವು ಯಾರು ಅಂತ ಹೀಗೇ ಗೊತ್ತಾಯಿತು, ರಾಮಕೃಷ್ಣ ಪರಮಹಂಸರಿಗೂ ಸಹ ಹೀಗೆ ಭಾಸವಾಯಿತು. ಸೊ ದಿಸ್ ಈಸ್ ಗೌತಮ ಬಿಕಮಿಂಗ್ ದ ಬುದ್ಧ. ನಾವು ಹಿಯರ್ ಯು ಬಿಕಮಿಂಗ್ ದ ಬುದ್ಧ. ಓಕೆ, ಗಾಟ್ ಇಟ್ ದೇವ್ರೆ? ಇದರಲ್ಲಿ ಏನಾದರೂ ಅರ್ಥ ಆಗದೇ ಇರತಕ್ಕಂಥ ಇದ್ದರೆ ದಯವಿಟ್ಟು ಕೇಳಿ. ಈಸಿ ಇದೆಯಾ? ಸಿ ಎಸ್ಟರ್ಡೇಸ್ ಕ್ಲಾಸ್ ಐ ಆಮ್ ರಿಪೀಟಿಂಗ್. ನಾವು ಅದಕ್ಕಿಂತ ಈಸಿಯಾಗಿ ಹೇಳಬೇಕಂತಂದರೆ, ನೀವು ಎಲ್ಲರೂ ಚಿತ್ರ ನೋಡಿದ್ದೀರಾ, ಪಿಕ್ಚರ್ ನೋಡಿದ್ದೀರಾ, ಮೂವಿಗೆ ಹೋಗಿದ್ದೀರಾ, ಥಿಯೇಟ್ರಿಗೆ ಹೋಗಿದ್ದೀರಾ. ಸೊ ಥಿಯೇಟ್ರಿಗೆ ಹೋಗಲಿಲ್ಲ ಅಂತಂದರೂ ಟಿ ವಿ ಆದರೂ ನೋಡಿದ್ದೀರಾ. ಓಕೆ, ಟಿ ವಿಯಲ್ಲಿ ಏನಿದೆ? ಟಿ ವಿ ಸ್ವಿಚ್ ಆನ್ ಮಾಡೋ ಮೊದಲು ಸ್ಕ್ರೀನ್ ಇದೆ. ಈಗ LED LCD ಸ್ಕ್ರೀನ್ಸ್ ಇದೆ ದೊಡ್ಡದಾಗಿ. ಓಕೆ, ಬ್ಲ್ಯಾಕ್ ಆದ ಸ್ಕ್ರೀನ್ ಇದೆ. ಟಿ ವಿ ಆನ್ ಮಾಡಿದ ನಂತರ, ಚಾನಲ್ ಚೇಂಜ್ ಮಾಡಿದ ನಂತರ, ಯು ಸಿ ಸೋ ಮೆನಿ ಆಬ್ಜೆಕ್ಟ್ಸ್ ಮೂವಿಂಗ್, ಯು ಸಿ ಸೋ ಮೆನಿ ಥಿಂಗ್ಸ್ ಮೂವಿಂಗ್. ಮೂವಿ ಆಗ್ತಾ ಇದೆ, ಆಟ ಆಡ್ತಾ ಇದೆ, ಡಾನ್ಸ್ ಆಗ್ತಾ ಇದೆ. ಯು ಗೆಟ್ ಇನ್ವಾಲ್ವ್ಡ್ ಇನ್ ದಟ್ ಡಾನ್ಸ್, ಯು ಗೆಟ್ ಇನ್ವಾಲ್ವ್ಡ್ ಇನ್ ದ ಮೂವಿ, ಯು ಗೆಟ್ ಇನ್ವಾಲ್ವ್ಡ್ ವಿತ್ ದ ಪಿಕ್ಚರ್ಸ್. ಆಗ ಆ ಟಿ ವಿಯ ಸ್ಕ್ರೀನು ನಿಮಗೆ ಗೋಚರ ಆಗುತ್ತಾ? ಟಿ ವಿಯ ಸ್ಕ್ರೀನ್ ಗೋಚರ ಆಗೋದಿಲ್ಲ. ಯಾಕೆಂದರೆ ನೀವು ಸೀರಿಯಲ್ ಹಿಂದೆ ಹೋದ್ರಿ, ನೀವು ಪಿಕ್ಚರ್ ಹಿಂದೆ ಹೋದ್ರಿ, ನೀವು ಆ ಡಾನ್ಸಿನ ಹಿಂದೆ ಹೋದ್ರಿ, ಅಥವಾ ಕ್ರಿಕೆಟ್ ಆಡೋದು ಅದರ ಹಿಂದೆ ಹೋದ್ರಿ. ಓಕೆ, ಸೊ ನೀವು ಅದರ ಹಿಂದೆ ಹೋದ್ರಿ. ಸೊ ದ್ಯಾಟ್ ಈಸ್ ವೈ. ಬಟ್ ವೇರ್ ಈಸ್ ಇಟ್ ಪ್ಲೇಯಿಂಗ್ ಆನ್ ದ ಸ್ಕ್ರೀನ್? ಅದೇ ಥರ ಮೂವಿ ಥಿಯೇಟ್ರಲ್ಲೂ ಅಷ್ಟೇ. ವೇರ್ ಈಸ್ ದ ಮೂವಿ ರನ್ನಿಂಗ್? ಆನ್ ದ ಸ್ಕ್ರೀನ್. ದ ಮೂವಿ ಈಸ್ ಬೀಯಿಂಗ್ ಪ್ಲೇಡ್ ಆನ್ ದ ಸ್ಕ್ರೀನ್. ಆನ್ ದ ಸ್ಕ್ರೀನ್ ವೈಟ್ ಸ್ಕ್ರೀನ್ ಇತ್ತು ಮೂವಿ ಸ್ಟಾರ್ಟ್ ಆಗೋ ಮೊದಲು. ಆ ವೈಟ್ ಸ್ಕ್ರೀನ್ನ ಮೇಲೆ ಚಿತ್ರ ಓಡಿತ್ತು. ಚಿತ್ರ ಆದ ನಂತರ ವೈಟ್ ಸ್ಕ್ರೀನೇ ನಿಮಗೆ ಕಾಣುವುದು. ಚಿತ್ರ ನಡೆಯುವಾಗ ಅಲ್ಲಿ ಮಳೆ ಬರುತ್ತೆ, ಬೆಂಕಿ ಇರುತ್ತೆ, ಜಗಳ ಆಡ್ತಾರೆ, ವಾರ್ ನಡೆಯುತ್ತೆ, ಏನೇನೋ ಆಗುತ್ತೆ. ಅದಾದ ನಂತರ ಸ್ಕ್ರೀನಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? After the movie, the white screen is there as it was earlier, before the movie was screened. ಹೌದಾ ಇಲ್ವೋ? ಸೊ ಅದೇ ಥರ ನಾನು ಆತ್ಮ ಸಾಕ್ಷಿಯಾಗಿರ್ತೀನಿ. ಯಾವಾಗಲೂ ಸಾಕ್ಷಿಯಾಗಿ ಇದ್ದುಕೊಂಡು ಮನಸ್ಸು ಮತ್ತು ಈ ಒಂದು ಶರೀರವನ್ನು ನನ್ನ ಇನ್ಸ್ಟ್ರೂಮೆಂಟ್ ಥರ ನಾನು ಅದನ್ನು ನನ್ನ ಕೈಯಲ್ಲಿ, ನನ್ನ ಕಂಟ್ರೋಲಲ್ಲಿ ಆಡಿಸಬಹುದು, ಅದನ್ನು ಸ್ಥಿರಗೊಳಿಸಬಹುದು. ಅದನ್ನು ಆ ಕಡೆ ಈ ಕಡೆ ಹೋಗುವಂಥ ಡಿಫ್ಲೆಕ್ಷನ್ನು ನನ್ನ ಕೈಯಲ್ಲಿದೆ.
ಯಾವುದಾದ್ರೂ ಒಂದು ವಸ್ತು ನೋಡುವಾಗ ನನ್ನ ಮನಸ್ಸಿನಿಂದ ನಾನು ಏನು ಅದನ್ನು ಉತ್ಪನ್ನ ಮಾಡ್ತೀನಿ, ಪೇಯ್ನ್, ಪ್ಲೆಷರ್, ಸಿಹಿ, ಕಹಿ, ಅದು ನನ್ನ ಕಂಟ್ರೋಲಲ್ಲಿ ಇದೆ. ಸೊ ಯು ಆರ್ ಯೂಸಿಂಗ್ ದ ಇನ್ಸ್ಟ್ರೂಮೆಂಟ್ ಮೈಂಡ್, ಯು ಆರ್ ಯೂಸಿಂಗ್ ದ ಇನ್ಸ್ಟ್ರೂಮೆಂಟ್ ಬಾಡಿ, ಓಕೆ, ಟು ಸ್ಯಾಟಿಯೇಟ್ ಯುವರ್ ಸೆಲ್ಫ್, ಅಥವಾ ಫಾರ್ ಸಫರಿಂಗ್, ಅಥವಾ ಫಾರ್ ಎಂಜಾಯಿಂಗ್, ಫಾರ್ ಬೀಯಿಂಗ್ ಜಾಯ್ಫುಲ್, ವಾಟ್ ಎವರ್ ಇಟ್ ಇಸ್. ಸೊ ನೀವು ಅಂದರೆ ನಾನು, ದಟ್ ಸೆಲ್ಫ್, ದಟ್ ಸ್ಪಿರಿಟ್, ದಟ್ ಆತ್ಮನ್, ದಟ್ ಕಾನ್ಷಿಯಸ್ನೆಸ್ ಕ್ಯಾನ್ ಯೂಸ್ ದ ಮೈಂಡ್ ಆ್ಯಂಡ್ ದ ಇಂಟೆಲೆಕ್ಟ್ ಹೇಗೆ ಬೇಕೋ ಹಾಗೆ. ಎಸ್ ಆರ್ ನೋ ದೇವರೇ? ಇದಕ್ಕೆ ಇನ್ನೊಂದು ಸುಲಭವಾದ ಎಕ್ಸಾಂಪಲ್ ಕೊಡ್ತೀನಿ. ಕಾರ್ ಇದೆ, ಎಲ್ಲರ ಮನೆಯಲ್ಲಿ ಕಾರ್ ಇದೆ. ಕಾರಿಗೆ 4 ಚಕ್ರ ಇದೆ, ಒಂದು ಡಬ್ಬ ಇದೆ, ಮುಂದೆ ಒಂದು ಸ್ಕ್ರೀನ್ ಇದೆ, ಒಂದು ಸ್ಟೇರಿಂಗ್ ಇದೆ, ಸೀಟ್ ಇದೆ, ಹಿಂದ್ಗಡೆ ಒಂದು ಬ್ಯಾಕ್ ವಿಂಡ್ಶೀಲ್ಡ್ ಇದೆ, ಫ್ರಂಟ್ ವಿಂಡ್ಶೀಲ್ಡ್ ಇದೆ. ಕಾರು ಒಂದು ಡಬ್ಬ. ಇಫ್ ಇಟ್ ಡಸಂಟ್ ಟೇಕ್ ಯು ಫ್ರಮ್ ಪಾಯಿಂಟ್ 1 to ಪಾಯಿಂಟ್ 2 ಅಥವಾ ಪಾಯಿಂಟ್ A to ಪಾಯಿಂಟ್ B, ಹೌದೋ ಇಲ್ವೋ? ಕಾರಲ್ಲಿ ಡ್ರೈವರ್ ಇಲ್ಲ ಅಂದರೆ ಕಾರಿನ ಪ್ರಯೋಜನ ಇದೆಯಾ? ಇಲ್ಲ. ಅದೇ ಥರ ಈ ದೇಹದ ಪ್ರಯೋಜನ ಇಲ್ಲವೇ ಇಲ್ಲ ಅದರಲ್ಲಿ ಆತ್ಮ ಇಲ್ಲ ಅಂತಂದರೆ. ಸೊ ಆತ್ಮ ಈಸ್ ದ ಡ್ರೈವರ್, ಆತ್ಮ ಈಸ್ ದ ಮಾಸ್ಟರ್, ಆತ್ಮ ಈಸ್ ದ ಕಿಂಗ್, ಆತ್ಮ ಈಸ್ ದ ಒನ್. ಈ ದೇಹವನ್ನು ನಡೆಸುವವನು, ನಡೆಸುವಾತ. ಅರ್ಥ ಆಯ್ತಾ? ಎಸ್ ದೇವ್ರೆ. ಸರ್, ಈಗ ಹೇಳಿದ್ರಲ್ಲ, ಈಗ ಕೆಲವೊಂದು ಇವಾಗ ವಿಷಯಗಳನ್ನ 10 hours ಬೇಕಾದ್ರೂ ನಾವು ಥಿಂಕ್ ಮಾಡ್ತಿರ್ಬೋದು, ಇಯರ್ಸ್ ಟುಗೆದರ್ 50 years ಹೀಗೆ ಥಿಂಕ್ ಮಾಡ್ತಾ ಇರ್ತೀವಿ ಅಂತ. ಈಗ ಅದ ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ, ಬರೀ ದೇಹಕ್ಕೆ ಮಾತ್ರನೇ ಅದಕ್ಕೆ ಟ್ರಬಲ್ ಆಗ್ತಾ ಇದೆ. ಆಬ್ಸಲ್ಯೂಟ್ಲಿ ರೈಟ್. ನೀವು ದೇಹ ಹುಟ್ಟಿದ ನಂತರನೇ ನಿಮಗೆ ಸುಜಯ ಅಂತ ಹೆಸರಿತ್ತ, ಅಥವಾ ಸುಜಯ ಹೆಸರು ಬರುವಾಗಲೇ ತಗೊಂಬಂದ್ರ? ಆಮೇಲೆ ಬಂತು. ಸೊ ಸುಜಯ ಅಂತ ಬಂದ ನಂತರ ಯಾರ್ದೋ ಮಗು ಆದ್ರಿ, ಯಾರ್ದೋ ಮಗಳು ಆದ್ರಿ, ಯಾರ್ದೋ ಆ ನಂತರ ಮದುವೆ ಆಯಿತು, ಯಾರ್ದೋ ತಾಯಿ ಆದ್ರಿ, ಯಾರ್ದೋ ಅಣ್ಣ, ಯಾರ್ದೋ ಅಕ್ಕ, ಯಾರ್ದೋ ತಂಗಿ, ಯಾರ್ದೋ ಆಲ್ ದೋಸ್ ರಿಲೇಷನ್ಸ್, ವೈಫ್ ಎಲ್ಲ ಆಗಿದ್ದು ಯಾವಾಗ? ದೇಹ ತಗೊಂಡ್ಮೇಲೆ ತಾನೆ. ಎಸ್. ಸೊ ಬಾಡಿ ಈಸ್ ರಿಲೇಷನ್ಶಿಪ್ ಇರೋದು ದೇಹಕ್ಕೆ. ಆತ್ಮ, ಎಲ್ಲರ ಆತ್ಮನೂ ಒಂದೇ. ಆತ್ಮಕ್ಕೆ ಈ ಆತ್ಮ ಆ ಆತ್ಮ ಏನಂತ ಆತ್ಮ ಇಲ್ಲ. ಬರೀ ಆತ್ಮದಲ್ಲಿ ಮಹಾನ್ ಆತ್ಮ, ದಟ್ ಈಸ್ ದ ಗ್ರೇಟ್ ಸೋಲ್, ಓಕೆ. ಪುಣ್ಯ ಆತ್ಮ, ಪುಣ್ಯವಂತ ಆತ್ಮ, ಅದೇ ಹೆಸರುಗಳಿದೆ. ಪಾಪ ಆತ್ಮ, ನೀಚ ಆತ್ಮ. ಆ ಆತ್ಮದ ಮೊದಲು ಬರ್ತಕ್ಕಂಥ ಆ ಎಡ್ಜೆಕ್ಟಿವ್ ಇದೆಯಲ್ಲ, ಬೇಸ್ಡ್ ಆನ್ ದ್ಯಾಟ್ ಸೋಲ್ಸ್ ಬಿಹೇವಿಯರ್, ಸೋಲ್ಸ್ ಕ್ಯಾರೆಕ್ಟರ್, ಸೋಲ್ಸ್ ಏನಂತಾರೆ ಅದಕ್ಕೆ, ಇಂಟರಾಕ್ಷನ್ ವಿತ್ ಅದರ್ಸ್. ಅದರ್ ದ್ಯಾನ್ ದ್ಯಾಟ್ ಆತ್ಮ ಈಸ್ ಆತ್ಮ ಓನ್ಲಿ. ವಾಟರ್ ಈಸ್ ವಾಟರ್ ಓನ್ಲಿ. ಆ ವಾಟರ್ಗೆ ಒಂದು ಬಾಟ್ಲಲ್ಲಿ ಹಾಕಿಬಿಟ್ಟು ಶೇಪ್ ಬೇರೆ ಇದೆ, ಕಲರ್ ಬೇರೆ ಕೊಡ್ತೀರಾ. ಆ ನಂತರ ಇನ್ನೊಂದು ಸಮುದ್ರದ ನೀರೇ ತೊಗೊಳ್ಳಿ ನೀವು. ಸಮುದ್ರದ ನೀರು ಒಂದು ಬಾಟ್ಲಲ್ಲಿ ಹಾಕಿ, ಬಾಟಲ್ ಶೇಪ್ ಬಂತ ಆ ನೀರಿಗೆ. ಸಮುದ್ರದ ನೀರು ಒಂದು ಪಾಟಲ್ಲಿ ತೊಗೊಳ್ಳಿ, ಪಾಟಿನ ಶೇಪ್ ಬಂತ ನೀರಿಗೆ. ಸೊ ಸಮುದ್ರದ ನೀರನ್ನು ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ತೊಗೊಳ್ಳಿ, ಅಥವಾ ಸ್ಟೀಲ್ ಬಾಟ್ಲಲ್ಲಿ ತೊಗೊಳ್ಳಿ, ಸಿಲ್ವರ್ ಬಾಟ್ಲಲ್ಲಿ ತೊಗೊಳ್ಳಿ, ಗೋಲ್ಡ್ ಬಾಟ್ಲಲ್ಲಿ ತೊಗೊಳ್ಳಿ, ವಾಟ್ ಎವರ್ ಇಟ್ ಈಸ್, ದ ಶೇಪ್ ಆಫ್ ದ ವಾಟರ್ ಈಸ್ ನಥಿಂಗ್ ಬಟ್ ದ ಫಾರ್ಮ್. ಅದೇ ಥರ ಈ ಶರೀರ ಒಂದು ಫಾರ್ಮ್, ಈ ಶರೀರ ಒಂದು ಕಾಸ್ಟ್ಯೂಮ್, ಈ ಶರೀರ ಒಂದು ಡ್ರೆಸ್ಸು. ಐ ದ ಸೋಲ್ ವೇರ್ಸ್ ದಿಸ್, ಬಟ್ ಇನ್ ರಿಯಾಲಿಟಿ ಎಲ್ಲವೂ ಒಂದೇ, ಎಲ್ಲವೂ ಒಬ್ಬರೇ. ಪರಮಾತ್ಮ ಈಸ್ ಎವ್ರಿಥಿಂಗ್, ಗಾಡ್ ಈಸ್ ಎವ್ರಿಥಿಂಗ್, ಆ್ಯಂಡ್ ಎವ್ರಿಥಿಂಗ್ ಈಸ್ ಗಾಡ್. ದಟ್ಸ್ ಆಲ್. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದೆ. ವೈ ಯು ಆರ್ ಕಾಲ್ಡ್ ಬ್ರಹ್ಮಾಸ್ಮಿ ಅಂತಂದರೆ, ಬ್ರಹ್ಮ ಈಸ್ ದ ಒನ್ ಹೂ ಕ್ರಿಯೇಟ್ಸ್. ಡೋಂಟ್ ಯು ಕ್ರಿಯೇಟ್ ಥಾಟ್ಸ್? ಡೋಂಟ್ ಯು ಕ್ರಿಯೇಟ್ ಯುವರ್ ಫ್ಯೂಚರ್? ಡೋಂಟ್ ಯು ಕುಕ್ ಫುಡ್? ನೀವು ಕುಕ್ ಮಾಡ್ತೀರೋ ಇಲ್ವೋ? ದಟ್ ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್, ರೈಟ್? ದಟ್ ಮೀನ್ಸ್ ಯು ಆರ್ ದ ಕ್ರಿಯೇಟರ್. ಸೊ ಯು ಆರ್ ಬ್ರಹ್ಮ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಯು ಆರ್ ಕ್ರಿಯೇಟಿಂಗ್ ಯುವರ್ ಫ್ಯೂಚರ್. ಪ್ರತಿಯೊಂದು ಸಂಕಲ್ಪ ನಿಮ್ಮ ಫ್ಯೂಚರ್ ನಿರ್ಮಾಣ ಮಾಡ್ತಾ ಇದೆ. ಪ್ರತಿಯೊಂದು ನಿಮ್ಮ ಒಂದು ಥಾಟ್, ಯೋಚನೆ ನಿಮ್ಮ ಫ್ಯೂಚರನ್ನು ನಿರ್ಮಾಣ ಮಾಡ್ತಾ ಇದೆ. ಯೋಚನೆ ಮಾಡಿ. ಈ ಜನ್ಮದ ಮಾತ್ರ ಅಲ್ಲ, ಜನ್ಮಾಂತರದ್ದು. ಎಸ್ ದೇವರೇ, ಈಗ ಅರ್ಥ ಆಯ್ತಾ? ಈ ಆತ್ಮ ಮತ್ತೆ ನಮ್ದೇ ಆಗಿ ಬರುತ್ತೆ, ಇಲ್ಲ ಬೇರೆಯವ್ರದಾಗ್ತಾನು ಬರುತ್ತೆ ಅಂತ ಸರ್, ಹೇಗೆ ಅದು? ಅಂದರೆ
ಅಂದ್ರೆ ಇವಾಗ ನಾನ್ ಮಂಜುಳಾ ಅಂತ ಇರ್ತೀನಿ ಅಂತ ಇಟ್ಕೊಳ್ಳಿ, ಇದ್ರಲ್ಲಿರೋ ಇದರಲ್ಲಿರೋ ಆತ್ಮ ಅಲ್ಲ. ಒಂದು ನಿಮಿಷ ಮಂಜುಳಾ ಅಕ್ಕ, ದಟ್ಸ್ ವೇರ್ ಯು ಆರ್ ಕನ್ಫ್ಯೂಸಿಂಗ್. ಯು ಆರ್ ದ ಸೋಲ್, ಯು ಹ್ಯಾವ್ ಅ ಬಾಡಿ. ಹಾ ಹೌದು. ಯು ಆರ್ ದ ಸೋಲ್, ಯು ಹ್ಯಾವ್ ಅ ಬಾಡಿ ಅಷ್ಟೇ. ಹಾ ಹಾ ಓಕೆ, ಸೊ ನೀವು ಆತ್ಮ, ನಿಮಗೆ ಒಂದು ದೇಹ ಇದೆ, ನೀವು ದೇಹ, ನಿಮ್ಮಲ್ಲಿ ಆತ್ಮ ಇದೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಯು ಆರ್ ಅ ಅಲ್ಲ ಸ್ಪಿರಿಟ್. ನಾನ್ ಹೇಳಿದ್ದು, ಇವಾಗ ನಮ್ಗೆ ಈ ಆತ್ಮ ಅನ್ನೋದು ನಾವ್ ಇರೋದಕ್ಕೆ, ಆತ್ಮ ಇರೋದಕ್ಕೆ ನಾವ್ ಇದೀವಲ್ವಾ ಇವಾಗ. ಸೊ ವೆನ್ಸ್ ವಿ ಡೈ, ದಿ ಆತ್ಮ ಗೋಸ್ ಸಮ್ವೇರ್ ಆರ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಅಸ್ ಅಂತನಾ, ಹೇಗೆ? ಅದು ನಿಮ್ಮ ಚಾಯ್ಸ್. ಇಟ್ ಡಿಪೆಂಡ್ಸ್ ಆನ್ ಅವರ್, ಯುವರ್ ಚಾಯ್ಸ್, ವಾಟ್ ಯು ಡಿಸೈಡ್ ಡಿಪೆಂಡ್ಸ್ ಆನ್ ಲೇಟರ್. ಅವರ್. ಎಸ್, ಇಟ್ ಡಿಪೆಂಡ್ಸ್ ಆನ್ ಯು ದ ಸೋಲ್. ಅಕ್ಕ, ಒಂದು ಇಂಪಾರ್ಟೆಂಟ್ ಲೈನನ್ನು ಬರ್ಕೊಳ್ಳಿ, ಅದನ್ನು ನೆನ್ಪಿಟ್ಕೊಳ್ಳಿ. ಐ ಆಮ್ ಅ ಸ್ಪಿರಿಚುವಲ್ ಬೀಯಿಂಗ್ ಹ್ಯಾವಿಂಗ್ ಅ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಟೆಂಪ್ರರಿ ಹ್ಯೂಮನ್ ಬಾಡಿ. ಅರ್ಥ ಆಯ್ತಾ ಈಗಲಾದರೂ? ಐ ಆಮ್ ಅ ಸ್ಪಿರಿಚುವಲ್ ಬೀಯಿಂಗ್, ನೀವು ಆತ್ಮ, ನೀವು ಸ್ಪಿರಿಟು, ನೀವು ಸ್ಪಿರಿಚುವಲ್ ಆದಂತಹ ಆ ಒಂದು ಶಕ್ತಿ. ಮನುಷ್ಯನ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿಕ್ಕೋಸ್ಕರ, ಮನುಷ್ಯ ಹೇಗಿರ್ತಾರೆ, ಹ್ಯೂಮನ್ ಬೀಯಿಂಗ್ ಹೇಗಿರುತ್ತೆ, ಅದರ ಎಕ್ಸ್ಪೀರಿಯನ್ಸ್ ತಗೊಳ್ಳಿಕ್ಕೆ ಈ ಮಂಜುಳಾ ಅಂತಕ್ಕಂಥ ದೇಹವನ್ನು ನೀವು ಹೊಕ್ಕಿದ್ದೀರಾ ಅಥವಾ ತೆಗೆದುಕೊಂಡಿದ್ದೀರಾ, ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳಿಕ್ಕೆ. ಇನ್ ರಿಯಾಲಿಟಿ ಯು ಆರ್ ಬ್ರಹ್ಮನ್, ಇನ್ ರಿಯಾಲಿಟಿ ಯು ಆರ್ ಆತ್ಮನ್, ಇನ್ ರಿಯಾಲಿಟಿ ಯು ಆರ್ ಗಾಡ್, ಇನ್ ರಿಯಾಲಿಟಿ ಯು ಆರ್ ಕಾನ್ಷಿಯಸ್ನೆಸ್, ಇನ್ ರಿಯಾಲಿಟಿ ಯು ಆರ್ ಪರ್ಫೆಕ್ಟ್ ಬೀಯಿಂಗ್. ಅರ್ಥ ಆಯ್ತಾ? ನೀವು ಚೂಸ್ ಮಾಡಿದ್ರಿ, ನಾನು ಮಂಜುಳಾ ಆಗಬೇಕು, ನಾನು ಪ್ರಿಯಾ ಆಗಬೇಕು, ನಾನು ಶ್ವೇತಾ ಆಗಬೇಕು, ನಾನು ಕವಿತಾ ಆಗಬೇಕು. ಯಾರ ಚಾಯ್ಸು? ನಿಮ್ಮ ಚಾಯ್ಸು. ನೀವು ಯಾಕೆ ತೊಗೊಂಡ್ರಿ ಮಂಜುಳಾ ದೇಹನ? ನೀವು ಪ್ರಿಯಾ ದೇಹ ತೊಗೋಬೋದಾಗಿತ್ತು, ಕವಿತಾ ದೇಹ ತೊಗೋಬೋದು. ಯಾಕೆ? ಅದು ಬಿಡಿ, ಅದು ನಂತರ ಕರ್ಮಾನುಸಾರ ತೊಗೊಂಡ್ರಿ, ಅದು ಇದು ಬೇರೆ, ಅದು ನೆಕ್ಸ್ಟು. ಬಟ್ ನಾನು ನಿಮಗೆ ಮನವರಿಕೆ ಮಾಡ್ಕೊಳ್ತಾ ಇರೋದು ಅಂತಂದರೆ, ಯು ಆರ್ ಅ ಸೋಲ್, ಯು ಆರ್ ಅ ಸ್ಪಿರಿಟ್, you are that energy, that powerful energy which is capable of doing anything with this body as an instrument. ಅಕ್ಕ, ಅರ್ಥ ಆಯ್ತಾ? ಆಯ್ತು ಸರ್. ಎಸ್ ಅಕ್ಕ. ನೀವು ಮಂಜುಳಾ ಯಾಕೆ ತೊಗೊಂಡ್ರಿ? ಮಂಜುಳಾ ದೇಹ ತೊಗೊಂಡಿದ್ದ ತಕ್ಷಣ ನೀವು ಮಂಜುಳಾದು ಆ್ಯಕ್ಟಿಂಗು, ಮಂಜುಳಾದು ಸ್ಕ್ರಿಪ್ಟ್ ಮಾಡಬೇಕು. ಈಗ ನಮ್ಮ ಡಿ ಎನ್ಕ್ಲೇವ್, ನಿಮ್ಮ ಡಿ ಎನ್ಕ್ಲೇವಲ್ಲಿ, ನಾನೀಗ ಡಿ ಎನ್ಕ್ಲೇವಲ್ಲಿ ಇಲ್ಲ, ಡಿ ಎನ್ಕ್ಲೇವಲ್ಲಿ ರಾಮಾಯಣದ ಒಂದು ನಾಟಕ ಆಡ್ತಾರೆ. ಆ ನಾಟಕದಲ್ಲಿ ನೀವು ಸೀತೆ ಆಗ್ತೀನಿ ಅಂತ ಹೇಳ್ತೀರಾ. ಈಗ ನಿಮಗೆ ಸೀತೆಯ ಸ್ಕ್ರಿಪ್ಟ್ ಕೊಡಬೇಕಾ ಅಥವಾ ಮಂಡೋದರಿ ಸ್ಕ್ರಿಪ್ಟ್ ಕೊಡ್ತಾರಾ? ಸೀತೆಯ ಸ್ಕ್ರಿಪ್ಟ್ ಕೊಡ್ತಾರೆ. ಓಕೆ, ಈಗ ನೀವು ಮಂಜುಳಾ ದೇಹ ತೊಗೊಂಡ್ರಿ, ಅದಕ್ಕೆ ಮಂಜುಳಾ ಸ್ಕ್ರಿಪ್ಟ್ ಸಿಕ್ತು ನಿಮಗೆ. ನೀವು ಮೈನಾ ಅಕ್ಕದು ಇದು ದೇಹ ತೊಗೊಂಡಿದ್ರೆ ಮೈನಾ ಅಕ್ಕ ಸ್ಕ್ರಿಪ್ಟ್ ಸಿಗ್ತಾಯಿತ್ತು. ಸುಳ್ಯದಲ್ಲಿ ಇರ್ತಿದ್ರಿ ನೀವು. ಇಲ್ಲ ಅಂದರೆ ಸುನೀತಾ ಅಕ್ಕ ಸ್ಕ್ರಿಪ್ಟ್ ತೊಗೊಂಡಿದ್ದು, ಅದು ಸುನೀತಾ ಅಕ್ಕದು ಸ್ಕ್ರಿಪ್ಟ್, ಅದು ಸುನೀತಾ ಅಕ್ಕ ದೇಹ ತೊಗೊಂಡಿದ್ರೆ ನೀವು ಚಿತ್ರದುರ್ಗದಲ್ಲಿ ಇರ್ತಿದ್ದೆ. ಇಲ್ಲ, ಅವರು ತುಮಕೂರಲ್ಲಿದ್ದಾರೆ ಈಗ ಸದ್ಯಕ್ಕೆ, ತುಮಕೂರಲ್ಲಿ ಇರ್ತಿದ್ರಿ. ಅಕ್ಕ ಅರ್ಥ ಆಯ್ತಾ? ಆಯ್ತು ಸರ್, ಆಯ್ತು ಸರ್. ಎಸ್ ಅಕ್ಕ. ಸೊ ಯು ಚೋಸ್ ಟು ಬಿಕಮ್ ದ್ಯಾಟ್. ಯು ಚೋಸ್ ಯುವರ್ ಪೇರೆಂಟ್ಸ್, ಯು ಚೋಸ್ ಯುವರ್ ಹಸ್ಬೆಂಡ್, ಯು ಚೋಸ್ ಯುವರ್ ವೈಫ್, ಯು ಚೋಸ್. ನೀವು ಚೂಸ್ ಮಾಡಿದಿರಿ. ಯಾಕೆ ಚೂಸ್ ಮಾಡಿದಿರಿ? ನಾನು ಮದುವೆ ಆಗಬೇಕು ಅಂತ ಚೂಸ್ ಮಾಡಿದ್ದು ಯಾರು? ನೀವೇ. ನನಗೆ ಮಕ್ಕಳಾಗಬೇಕು ಅಂತ ಚೂಸ್ ಮಾಡಿದ್ದು ಯಾರು? ನೀವೇ. ಹೂಸ್ ಚಾಯ್ಸ್? ಎಲ್ಲವೂ ನಿಮ್ಮ ಚಾಯ್ಸು. ನಾನು ಈ ಮನೇಲಿ ಇರಬೇಕು ಅಂತ ಚೂಸ್ ಮಾಡಿದ್ದು ಯಾರು? ನೀವೇ. ನೀವು ಪ್ಯಾಲೇಸಲ್ಲಿದ್ದಿರಿ ಒನ್ಸ್ ಅಪಾನ್ ಎ ಟೈಮ್, ಈಗ ಯಾಕೆ ಚಿಕ್ಕ ಮನೇಲಿದ್ದೀರಾ? ಅಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಸೊ ಹೂ ಚೋಸ್? ಯು ಚೋಸ್, ಐ ಚೋಸ್, ಎವ್ರಿ ಒನ್ ಚೂಸಸ್. ಸೊ ಯು ಹ್ಯಾವ್ ಅ ಚಾಯ್ಸ್ ಟು ಹ್ಯಾವ್ ಅ ವಂಡರ್ಫುಲ್ ಫ್ಯೂಚರ್. ಎಸ್ ಆರ್ ನೋ? ಮಾಡ್ಕೊಳ್ತೀರಾ? ಬ್ಯೂಟಿಫುಲ್ ಫ್ಯೂಚರನ್ನು ನಿಮ್ಮ ಕೈಯಲ್ಲಿದೆ. ನೀವು ಬೇಕಾದರೆ ಅಂಬಾನಿ ಆಗ್ಬೋದು, ಅಥವಾ ಅದಾನಿ ಆಗ್ಬೋದು, ಅಥವಾ ಡ್ಯಾಶ್ ಡ್ಯಾಶ್ ಡ್ಯಾಶು ಆಗ್ಬೋದು. ಮೈಸೂರಿನ ಮಹಾರಾಜನೂ ಆಗ್ಬೋದು, ಗ್ವಾಲಿಯರನ ಕಿಂಗು ಆಗ್ಬೋದು, ಅಥವಾ ನೇಪಾಳಿನ PM ಆಗ್ಬೋದು. ಇಟ್ ಈಸ್ ಅಪ್ ಟು ಯು, ಯುವರ್ ಚಾಯ್ಸ್. ಅದು ಮುಂದೆ ನೋಡೋಣ. ಕರ್ಮದ ಅನುಸಾರ ನೀವು ಯಾವ ಥರದ್ದು ಯೋಚನೆ ಮಾಡ್ತೀರಾ, ಯಾವ ಥರದ್ದು ಒಂದು ಸ್ಕ್ರಿಪ್ಟನ್ನು ನಿಮಗೋಸ್ಕರ ನೀವು ಬರಿತೀರಾ. ಸೊ ಎವ್ರಿ ಸೆಕೆಂಡ್ ನೀವು ಏನೇನು ಈಗ ಆಗ್ತಾಯಿದೆ, ಈಗ ಏನೇನು ನೀವು ಸಂಕಲ್ಪ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಫ್ಯೂಚರಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಮ್ಯಾನಿಫೆಸ್ಟೇಷನ್ ಮೀನ್ಸ್ ಅದು ಮತ್ತೆ ಪುನಃ ನಿಮಗೇ ಬರುತ್ತೆ. ಆ ಎನರ್ಜಿ, ವಾಟ್ ಎನರ್ಜಿ ಯು ಆರ್ ಸೆಂಡಿಂಗ್ ಔಟ್ ಟು ದ ಯೂನಿವರ್ಸ್. ನೀವು ಈ ಬ್ರಹ್ಮಾಂಡಕ್ಕೆ ಯಾವ ಶಕ್ತಿಯನ್ನು ಕಳಿಸ್ತೀರಾ, ಯಾವ ವೈಬ್ರೇಷನ್ ಕಳಿಸ್ತೀರಾ, ಅದೇ ವೈಬ್ರೇಷನ್ ನಿಮಗೆ ವಾಪಸ್ ಬರುತ್ತೆ. ನ್ಯೂಟನ್ಸ್ ಥರ್ಡ್ ಲಾ, ಸೈನ್ಸ್. ವಿ ಹ್ಯಾವ್ ಲೆಸ್ ದೆನ್ 1 minute.
ಎಷ್ಟು ಬೇಗ ಟೈಮ್ ಓಡುತ್ತೆ ದೇವರೇ. ಎಲ್ಲರಿಗೂ ಅರ್ಥ ಆಯ್ತಾ? ಈಸಿನಾ? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಟ್ರಾ ಟೈಮ್ ತಗೊಂಡಿದ್ದಕ್ಕೆ ಎಲ್ಲರಿಗೂ ಏನು ಟೈಮ್ ಎಕ್ಸ್ಟ್ರಾ ಇಲ್ಲ, ಎಲ್ಲರಿಗೂ ಅರ್ಥ ಆದರೆ ಆಯಿತು. ಅರ್ಥ ಆಗಿದೆಯಾ? ಓಕೆ, ಪ್ಲೀಸ್ ಕಮ್ ಟು ನಮಸ್ಕಾರ ಮುದ್ರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. 3 ಓಂಕಾರಸ್ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಓ